ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಾವು 15ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದಿದ್ವಿ. 3 ಸಂಗತಿಗಳನ್ನ ಓದಿದ್ವಿ. ಏನು ಗೊತ್ತಾ? ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ಮೊದಲನೇ ಸೇತುವೆ. ಒಬ್ಬ ಮನುಷ್ಯನ ಜೀವನದಲ್ಲಿ 3 ಸೇತುವೆಗಳನ್ನ ನಾವು ನೋಡ್ತೀವಿ. ಅವನು ಗೆಲ್ಲಬೇಕಾದ್ರೆ, ಅವನು ಜಯಿಸಬೇಕಾದ್ರೆ ಅವನ ಮುಂದೆ ಒಂದು ದೊಡ್ಡ ಹಳ್ಳ ಬರುತ್ತದೆ. ಆ ದೊಡ್ಡ ಹಳ್ಳದ ಮುಂದೆ ನಾವು ದಾಟಲಿಕ್ಕೆ ಆಗುವುದಿಲ್ಲ, ನಮ್ಮ ಜೀವನವನ್ನ ಗೆಲ್ಲಲಿಕ್ಕೆ ಆಗುವುದಿಲ್ಲ. 3 ಸೇತುವೆಗಳನ್ನ ನಾವು ಕಟ್ಟಿಕೊಳ್ಳಬೇಕು. ಅದರಲ್ಲಿ ಮೊದಲನೇ ಸೇತುವೆ ಏನು ಗೊತ್ತಾ? ನಾವು ದೇವರೊಟ್ಟಿಗಿದ್ರೆ ಆತನು ಯಾರೊಟ್ಟಿಗಿರ್ತಾರಂತೆ? ನಮ್ಮೊಟ್ಟಿಗಿರ್ತಾರಂತೆ. ನಾವು ದೇವರೊಟ್ಟಿಗೆ ಇಲ್ಲದಿದ್ದರೆ ಆತ ನಮ್ಮೊಟ್ಟಿಗೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಮೊಟ್ಟ ಮೊದಲು ನಾವು ದೇವರೊಟ್ಟಿಗಿರುವುದಾದ್ರೆ ದೇವರು ನಮ್ಮೊಟ್ಟಿಗಿರ್ತಾರೆ. ಎರಡನೇದಾಗಿ ನೀವು ಆತನನ್ನು ಹುಡುಕುವುದಾದರೆ, ಚಂದ ಅರ್ಥ ಮಾಡ್ಕೊಳ್ಳಿ. 2ನೇ ಸೇತುವೆ, ನಾವು ಆತನನ್ನ ಹುಡುಕುವುದಾದ್ರೆ ಆತ ನಮಗೆ ಸಿಕ್ಕುವನು. ಪ್ರಿಯ ದೇವಜನರೇ, 3ನೇದಾಗಿ ನಾವು ನೋಡ್ತೀವಿ, ಅಲ್ಲಿ ನಾವು ನೋಡ್ತೇವೆ ಆತನನ್ನು ನೀವು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಪ್ರಿಯ ದೇವಜನರೇ, ಮೊದಲು ನಾವು ದೇವರೊಟ್ಟಿಗಿರಬೇಕು. ಎರಡನೇದಾಗಿ ನಾವು ಹುಡುಕುವಂತವರಾಗಿರಬೇಕು. 3ನೇದಾಗಿ ದೇವರ ಕೈಯನ್ನ ಬಿಡದೆ, ನಂಬಿಕೆಯನ್ನ ಬಿಡದೆ, ದೇವರ ಮೇಲೆ ಭರವಸೆ ಇಟ್ಟಂತವರಾಗಿ ನಾವು ಜೀವಿಸುವಂತವರಾಗಿರಬೇಕು. ಪ್ರಿಯ ದೇವಜನರೇ, ಅಂತ ದಿನದಲ್ಲಿ ಏನಾಗಿತ್ತು ಅಂದ್ರೆ, ಹೊರಗಡೆ ಯುದ್ಧವನ್ನ ಗೆದ್ದು ಬಿಟ್ಟ, ಆದ್ರೆ ಒಳಗೆ ಬಂದು ನೋಡಿದ್ರೆ ಒಳಗೆ ದೇವಾಲಯವಿದೆ, ಯಾಜಕರು ಇದ್ದಾರೆ, ಲೇವಿಯರಿದ್ದಾರೆ, ಆದ್ರೆ ಒಳಗೆ ಮನುಷ್ಯರಲ್ಲಿ ಸಮಾಧಾನ ಇಲ್ಲ. ನೀವು ಓದುವುದಾದ್ರೆ, ಆ ವಾಕ್ಯವನ್ನು ತೆಗೆದು ಓದುವುದಾದ್ರೆ, ಮೊದಲನೆಯ ವಿಷಯ ಏನಂತ ನೀವು ನೋಡುವುದಾದ್ರೆ 3ನೇ ಅಧ್ಯಾಯ 15ನೇ ಅಧ್ಯಾಯ 3ರಿಂದ 5ನೇ ವಾಕ್ಯದವರೆಗೆ ಹೋದ್ರಿ. 3ರಿಂದ 5ನೇ ವಾಕ್ಯದವರೆಗೆ ಇಸ್ರಾಯೇಲರಿಗೆ ಬಹುಕಾಲದವರೆಗೆ ಏನಂತೆ? ನಿಜವಾದ ದೇವರು ಬೋಧಿಸುವ ಯಾಜಕರು, ಧರ್ಮಶಾಸ್ತ್ರವೂ ಇರಲಿಲ್ಲ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. ಆ ಕಾಲದಲ್ಲಿ ಯಾರಿಗೂ ನಿರ್ಭಯವಾಗಿ ತಿರುಗಾಡುತ್ತಿರಲು ಆಗುತ್ತಿರಲಿಲ್ಲ. ದೇಶ ನಿವಾಸಿಗಳೆಲ್ಲರೂ ನೋಡ್ರಿ, ಆ ದೇಶದಲ್ಲಿ ಏನಿತ್ತು, ಹೊರಗಡೆ ಯುದ್ಧ ಜಯಿಸ್ಕೊಂಡ್ ಬಂದ್ಬಿಟ್ರು. ಯೆರೂಸಲೇಮಿನ ಹೊರಗಡೆ ಹೋಗಿ ಏನ್ ಮಾಡ್ಕೊಂಡ್ ಬಂದ್ಬಿಟ್ರು? ಯುದ್ಧ ಜಯಿಸಿಕೊಂಡು ಬಂದ್ಬಿಟ್ರು. 10 ಲಕ್ಷ ಜನರನ್ನ ಹೊಡೆದು ಯುದ್ಧ ಜಯಿಸಿಕೊಂಡು ಒಳಗೆ ಬಂದು ನೋಡಿದ್ರೆ ಆ ಕಾಲದಲ್ಲಿ ಧರ್ಮಶಾಸ್ತ್ರವನ್ನ ಬೋಧಿಸುವಂತವರಿಲ್ಲ. ಚಂದ ಅರ್ಥ ಮಾಡ್ಕೊಳ್ಳಿ, ದೇವಾಲಯ ಇದೆ. ಚಂದ ಅರ್ಥ ಮಾಡ್ಕೊಳ್ರಿ, ದೇವಾಲಯ ಇದೆ, ಯಾಜಕರಿದ್ದಾರೆ, ಲೇವಿಯರಿದ್ದಾರೆ, ಆದ್ರೆ ದೇವರ ಕಡೆ ತಿರುಗಿಕೊಳ್ಳುವ ಹಾಗೆ, ದೇವರೊಟ್ಟಿಗೆ ವಾಸ ಮಾಡುವ ಹಾಗೆ ಭಕ್ತಿಯ ಬೋಧನೆಗಳನ್ನ ಬೋಧಿಸುವಂತವ್ರು, ಧರ್ಮಶಾಸ್ತ್ರವನ್ನ ಬೋಧಿಸುವಂತವರಲ್ಲಿಲ್ಲ. ಪ್ರಿಯ ದೇವಜನರು, ಇವತ್ತು ಕೂಡ ನಾವು ನೋಡುವಾಗ ಸಭೆಗಳು ತುಂಬಾ ಇದೆ, ಸೇವಕರುಗಳು ತುಂಬಾ ಇದ್ದಾರೆ, ವಿಶ್ವಾಸಿಗಳು ತುಂಬಾ ಇದ್ದಾರೆ. ಆದ್ರೆ ಸರಿಯಾದ ರೀತಿಯಲ್ಲಿ ವಿಶ್ವಾಸಿಗಳನ್ನ ದೇವರ ಕಡೆ ನಡೆಸುವಂತವ್ರು ಬೇಕು. ಪ್ರಿಯ ದೇವಜನ, ಆ ದಿನಗಳಲ್ಲಿ ಹೊರಗೆ ಹೋಗ್ಲಿಕ್ಕೆ, ಒಳಗೆ ಬರ್ಲಿಕ್ಕೆ ಅಲ್ಲಿ ಏನಾಗ್ತದೆ? ನಿರ್ಭಯವಾಗಿ ಹೋಗ್ತಿರ್ಲಿಲ್ಲ, ಭಯಭೀತರಾಗಿದ್ರು. ಯಾರು ಧೈರ್ಯವಾಗಿ ಹೋಗ್ತಾ ಇರಲಿಲ್ಲ, ಸ್ವತಂತ್ರರಾಗಿ ಇರ್ತಾ ಇಲ್ಲ. ಕಾರ್ಗತ್ತಲೆಯು ಅವರ ಮೇಲೆ ಮೂಡಿಕೊಂಡಿದ್ದು. ಪ್ರಿಯ ದೇವಜನ, ಸತ್ಯವನ್ನ ತಿಳಿಸುವಂತವರು ಇರಲಿಲ್ಲ. ಇವತ್ತೇನಾಗಿದೆ ಅಂತ ನೀವು ನೋಡುವಾಗ, ಒಬ್ಬ ಮನುಷ್ಯನ ಜೀವಿತದಲ್ಲಿ ದೇವರನ್ನ ಹುಡುಕುವಂತವರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಆತ್ಮಿಕ ಜೀವಿತದಲ್ಲಿ ದೇವರನ್ನ ಹುಡುಕುವಂತವರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಅಂದು ಯೆರೂಸಲೇಮ್ ನಗರದಲ್ಲಿ ದೇವರನ್ನ ಹುಡುಕುವಂತವರಾಗಲಿ, ದೇವರನ್ನ ಬೋಧಿಸುವಂತವರಾಗಲಿ, ಧರ್ಮಶಾಸ್ತ್ರವನ್ನ ಬೋಧಿಸುವಂತವರಾಗಲಿ ಅಲ್ಲಿ ಯಾರು ಇರಲಿಲ್ಲ. ಪ್ರಿಯ ದೇವಜನರು, ಇವತ್ತು ನಿಮ್ಮ ಜೀವಿತ ಒಂದು ವೇಳೆ ನಿರ್ಭಯವಾಗಿ ಇರ್ಲಿಕ್ಕೆ ಆಗ್ತಾ ಇಲ್ವಾ? ಒಂದು ವೇಳೆ ನಿಮ್ಮ ಜೀವಿತ ಭಯವುಳ್ಳದಾಗಿದೆಯಾ? ಹೊರಗಡೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ವಾ? ಅಪಜಯವನ್ನ ಹೊಂದಿಕೊಳ್ತಾ ಇದ್ದೀರಾ? ನಿಮಗೆ ಸರಿಯಾದ ದೈವ ಜ್ಞಾನವನ್ನ ತಿಳಿದುಕೊಳ್ಳಲಿಕ್ಕೆ ಆಗ್ತಾ ಇಲ್ವಾ? ಅದಕ್ಕೆ ನಾವು ಮಾಡಬೇಕಾಗಿರುವಂತ ಕೆಲಸ ಯಾವುದು ಗೊತ್ತಾ?
ದೇವರನ್ನ ಹುಡುಕಬೇಕು. ಹಲ್ಲೆಲೂಯ. ನಾವು ಆ ಸೇತುವೆಯನ್ನ ಕಟ್ಟಿಕೊಳ್ಳಬೇಕು. ಇವತ್ತು ಮನುಷ್ಯರು ಎಲ್ಲವನ್ನ ಹುಡುಕ್ತೇವೆ ಅಲ್ವಾ? ಆಸ್ತಿಯನ್ನ ಹುಡುಕುತ್ತೇವೆ, ಅಂತಸ್ತನ್ನ ಹುಡುಕುತ್ತೇವೆ, ಮೋಜು ಮಸ್ತನ್ನ ಹುಡುಕುತ್ತೇವೆ, ಸಂತೋಷವನ್ನ ಹುಡುಕುತ್ತೇವೆ. ನಾವು ಸುಖವಾಗಿ ಬಾಳುವುದಕ್ಕೆ ಏನೇನೋ ಮಾಡುತ್ತೇವೆ ಅಲ್ವಾ? ಈ ರಜಾ ದಿನಗಳಲ್ಲಿ ನಮಗೆ ನೆಮ್ಮದಿಯನ್ನ ಪಡೆದುಕೊಳ್ಳೋದಕ್ಕೆ, ಶಾಂತಿಯನ್ನ ಪಡೆದುಕೊಳ್ಳೋದಕ್ಕೆ ನಾವು ಪ್ರವಾಸ ತಾಣಗಳನ್ನ ಏನ್ ಮಾಡ್ತೀವಿ? ಹುಡುಕಿಕೊಂಡು ಹೋಗ್ತಾ ಇದ್ದೀವಿ. ಪ್ರಿಯ ದೇವಜನರು, ಇವತ್ತು ದೇವರನ್ನ ಹುಡುಕುವಂತವರು ಕಡಿಮೆ ಆಗಿದ್ದಾರೆ. ಯಾವ ಮನುಷ್ಯ ದೇವರನ್ನ ಹುಡುಕೋದಿಲ್ವೋ, ದೇವರ ಅವನೊಟ್ಟಿಗೆ ವಾಸ ಮಾಡುವಂತ ಸೇತುವೆ ಕಟ್ಟಾದಾಗ, ಹಲ್ಲೆಲೂಯ, ಯಾರು ದೇವರನ್ನ ಹುಡುಕೋದಿಲ್ಲವೋ ಅವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಇರುವಂತ ಸೇತುವೆ ಕಟ್ಟಾದ ಹಾಗೆ. ಹಾಗಾದ್ರೆ ಈ ಸೇತುವೆಯನ್ನು ನಾವೇನ್ ಮಾಡ್ಬೇಕಂತೆ? ಗಟ್ಟಿಯಾಗಿ ಕಟ್ಟಲ್ಪಡಬೇಕು. ಅದಕ್ಕೆ ಅಲ್ಲಿ ಏನ್ ಹೇಳ್ತದೆ? ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. ಹಲ್ಲೆಲೂಯ, ಹಲ್ಲೆಲೂಯ. ಮೊದಲನೆಯ ಸೇತುವೆ ಪತ್ರ ಆತನನ್ನು ಹುಡುಕುವಂತವರಾಗಿರಬೇಕು. ಆತನನ್ನು ಹುಡುಕಬೇಕಾದ್ರೆ, ಆ ಸೇತುವೆ ಮತ್ತೆ ಬಲವಾಗಿ ಕಟ್ಟಲ್ಪಡಬೇಕಾದ್ರೆ, ಆ ಸೇತುವೆ ಬಿಗಿಯಾಗಿ ಇರಬೇಕಾದ್ರೆ ನಾವೇನು ಮಾಡಬೇಕು? ಅಲ್ಲಿ ಆಸಾನನು ಆ ಪರಿಸ್ಥಿತಿಯನ್ನ ತಿಳಿಗೊಳಿಸಲಿಕ್ಕೆ ಒಂದು ಕಾರ್ಯವನ್ನ ಮಾಡ್ದ. 3 ಸೇತುವೆಗಳನ್ನ ಅಲ್ಲಿ ಕಟ್ಟಿದ. ಚಂದ ಅರ್ಥ ಮಾಡ್ಕೊಡ್ರಿ. ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಏನಿದೆ? ಒಂದು ದೊಡ್ಡ ಹೊಂಡ ಇದೆ. ದೇವರು ಅವರ ಬಳಿಯಲ್ಲಿ ಬಂದು ವಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೇವರನ್ನ ಹುಡುಕಿದ್ರು ಕೂಡ ಅವರಿಗೆ ಸಿಕ್ಕುತ್ತಾ ಇಲ್ಲ. ಅವರನ್ನ ದೇವರನ್ನ ಇಟ್ಕೊಳ್ಳಕ್ಕೂ ಸಹ ಆಗ್ತಾ ಇಲ್ಲ. ದೇವರ ನಾಮವನ್ನ ಸ್ಮರಣೆ ಮಾಡ್ಲಿಕ್ಕೂ ಕೂಡ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಹಾಗಾದ್ರೆ ಇದಕ್ಕೆಲ್ಲ ತಡೆ ಏನಾಗಿದೆ? ಆ ಸೇತುವೆ ಒಡಿಲಿಕ್ಕೆ ಕಾರಣ ಏನಾಗಿದೆ ಎಂಬುದಾಗಿ ಆತನು ಹೇಳ್ತಾನೆ. ಅವನು ತಿಳಿದುಕೊಳ್ತಾನೆ. ಆ ವಿಷಯ ಏನಂದ್ರೆ 15ನೇ ಅಧ್ಯಾಯ 8ನೇ ವಾಕ್ಯವನ್ನ ಓದ್ಕೊಳ್ರಿ. ಅದರಲ್ಲಿ 15ನೇ ಅಧ್ಯಾಯ 8ನೇ ವಾಕ್ಯ. ಆಸನು ಓಬೇದನ ಮಗನಾದ ಅಜರ್ಯನ ಈ ಪ್ರವಾದನೋಕ್ತಿಗಳನ್ನು ಕೇಳಿದಾಗ ಧೈರ್ಯಗೊಂಡು ಯೆಹೂದ ಬೆನ್ಯಾಮೀನ್ ಪ್ರಾಂತಗಳಲ್ಲಿಯೂ ತಾನು ಸ್ವಾಧೀನ ಮಾಡಿಕೊಂಡ ಎಫ್ರಾಯಿಮ್ ಪರ್ವತ ಪ್ರದೇಶದ ಪಟ್ಟಣಗಳಲ್ಲಿಯೂ ಇಂಥ ಅಸಹ್ಯ ಪ್ರತಿಮೆಗಳನ್ನು ತೆಗೆದುಹಾಕಿ ಯೆಹೋವನ ಆಲಯಕ್ಕೆ ಸೇರಿದ ಮಂಟಪಗಳ ಮುಂದಿದ್ದ ಆತನ ಯಜ್ಞವೇದಿಯನ್ನು ಜೀರ್ಣೋದ್ಧಾರ ಮಾಡಿಸಿದನು. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಚಂದ ಅರ್ಥ ಮಾಡ್ಕೊಡ್ರಿ. ಯಾಕೆ ಜನರು ನಿರ್ಭಯವಾಗಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಜನರು ಹೊರಗಡೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಜನರು ಭಕ್ತಿಯಿಂದ ಬಿದ್ದು ಹೋಗಿದ್ದಾರೆ? ಇದಕ್ಕೆ ಮೂಲ ಕಾರಣ ಏನೆಂಬುದಾಗಿ ಪ್ರವಾದಿಯ ಮೂಲಕವಾಗಿ ವಿಷಯವನ್ನ ತಿಳಿದುಕೊಂಡು ಅರಸನಾಗಿರುವಂತಹ ಆಸಾನನು ಒಂದು ದೊಡ್ಡ ತೀರ್ಮಾನವನ್ನ ಮಾಡ್ತಾನೆ. ಒಂದು ದೊಡ್ಡ ಯೋಜನೆಯನ್ನ ಅವನು ಕೈಗೊಂಡು ನಡೀತಾನೆ. ಏನ್ ಮಾಡ್ತಾನೆ ಗೊತ್ತಾ? ಅಲ್ಲಿರುವಂತಹ ಅಂದ್ರೆ ಅಸಹ್ಯಕರವಾಗಿರುವಂತಹ ಪ್ರತಿಮೆಗಳನ್ನ, ಪೂಜಾ ಸ್ಥಳಗಳನ್ನ ಒಡೆದು ಧ್ವಂಸಪಡಿಸಿ ನಿರ್ನಾಮ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಚಂದ ಅರ್ಥ ಮಾಡ್ಕೊಳ್ರಿ. ಅಸಹ್ಯಕರವಾಗಿರುವಂತಹ ಪ್ರತಿಮೆ, ಅಲ್ಲಿ ಏನು ಅಸಹ್ಯಕರವಾಗಿದ್ದ ಪ್ರತಿಮೆ ಗೊತ್ತಾ? ದೇವರಿಗೆ ವಿರುದ್ಧವಾಗಿ ಪೂಜಿಸುವಂತ ಆ ಕಾರ್ಯಗಳನ್ನ ಅವನು ಏನ್ ಮಾಡ್ತಾನೆ? ಆ ಪ್ರತಿಮೆಗಳನ್ನ, ಪೂಜಾ ಸ್ಥಳಗಳನ್ನೆಲ್ಲ ಒಡೆದು ಕೆಡವಿ ಯೆಹೋವನಿಗೆ, ಕರ್ತನಿಗೆ ಸಂತೋಷ ಆಗುವ ಹಾಗೆ, ಸಮಾಧಾನ ಆಗುವ ಹಾಗೆ ಆ ದೇಶದಲ್ಲಿ ಮತ್ತೆ ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಲಿಕ್ಕೆ ಪ್ರಾರಂಭಿಸಿದ. ಹಲ್ಲೆಲೂಯಾ. ಅರಸನಾಗಿರುವಂತಹ ಆಸನ ಕಾಲದ ಹಿಂದೆ ಅವರ ಪಿತೃಗಳ ಕಾಲದಲ್ಲಿ ತಂದಿಟ್ಟಿರುವಂತ ಎಲ್ಲ ಅಸಹ್ಯಕರವಾಗಿರುವಂತಹ ಪ್ರತಿಮೆಗಳನ್ನ ಒಡೆದು ಧ್ವಂಸಪಡಿಸಿದ. ಆಮೇಲೆ ಏನಾಯ್ತು ಗೊತ್ತಾ? ಎಲ್ಲ ಯಾಜಕರುಗಳಿಗೂ ಎಲ್ಲ ಲೇವಿಯರುಗಳಿಗೂ ಧರ್ಮಶಾಸ್ತ್ರವನ್ನ ಬೋಧಿಸುವಂತ ಒಂದು ದೊಡ್ಡ ಕಟ್ಟಳೆಯನ್ನ ತೆಗೆದುಕೊಂಡು ಬಂದ. ಹಲ್ಲೆಲೂಯಾ. ಆವತ್ತಿನಿಂದ ಇಸ್ರಾಯೇಲ್ ಜನರೊಟ್ಟಿಗೆ ಯಾರಿದ್ದು? ಯೆಹೋವನಿದ್ದರು. ಹಲ್ಲೆಲೂಯಾ. ಯೆಹೋವನ ಜೊತೆಯಲ್ಲಿ ನೀವು ಇರುವುದಾದರೆ ಆತನು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಯಾವ ಮನುಷ್ಯರ ಮಧ್ಯದಲ್ಲಿ ಆ ಸೇತುವೆ ಕಟ್ಟಾಗಿ ಮನುಷ್ಯರು ದೇವರ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲವೋ, ಮನುಷ್ಯರು ಬಂಧನದೊಳಗಿದ್ದಾರೋ, ಸ್ವಾತಂತ್ರ್ಯವಿಲ್ಲದೆ ಅವರು ದಾಸತ್ವದಲ್ಲಿ ಇದ್ದಾರೋ, ಹೊರಗಡೆ ನಿರ್ಭಯವಾಗಿ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲವೋ, ಅಂತ ಜನರ ಮಧ್ಯದಲ್ಲಿ ದೇವರಿಲ್ಲದೆ ಇರುವುದನ್ನ ಅರಸನಾಗಿರುವಂತಹ ಆಸನು ಪ್ರವಾದಿಯ ಮೂಲಕವಾಗಿ ತಿಳಿದುಕೊಂಡು, ನನ್ನ ದೇಶವನ್ನ ಸುಸೃತ್ತಕವಾಗಿ ಅಂದ್ರೆ ಸ್ವತಂತ್ರವಾಗಿ ನಾನು ನಡೆಸಬೇಕು, ದೇವರು ನಮ್ಮ ಜನರ ಮಧ್ಯದಲ್ಲಿ ವಾಸ ಮಾಡಬೇಕು, ಜನರು ನಿರ್ಭಯವಾಗಿ ಓಡಾಡಬೇಕು, ಜನರು ಸ್ವಾತಂತ್ರ್ಯರಾಗಬೇಕಂತೇಳಿ ಅವನು ಅಸಹ್ಯಕರವಾಗಿರುವಂತಹ ಪ್ರತಿಮೆಗಳನ್ನ ಹೊಡೆದು ಧ್ವಂಸಪಡಿಸಿ ಆ ದೇಶವನ್ನ ಶುದ್ಧೀಕರಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಜನರು, ಇವತ್ತು ದೇವರು ನಿಮ್ಮೊಟ್ಟಿಗಿದ್ದಾನೆ.
ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರಾ, ಅಥವಾ ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡ್ತಾ ಇಲ್ವಾ? ಎಲ್ಲಿ ನೋಡಿದ್ರು ಕೂಡ ಆ ಪ್ರಾರ್ಥನೆಗೆ ಅಡೆತಡೆಗಳು ಉಂಟಾಗ್ತಾ ಇದೆಯಾ? ನೀವು ಜಯವನ್ನ ಹೊಂದಿಕೊಳ್ಳಲಿಕ್ಕೆ ಆಗ್ತಾ ಇಲ್ವಾ? ಹಾಗಾದ್ರೆ ದೇವರು ನಿಮ್ಮೊಟ್ಟಿಗಿದ್ದಾರ. ದೇವರೇ, ನೀನು ನನ್ನೊಟ್ಟಿಗೆ ಇರುವುದಾದ್ರೆ ನಾನು ನಿರ್ಭಯವಾಗಿ ಓಡಾಡುತ್ತೇನೆ. ಅಂದು ಯೆರೂಸಲೇಮ್ ನಗರದಲ್ಲಿ ಜನರು ನಿರ್ಭಯವಾಗಿ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಧೈರ್ಯವಾಗಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಭಯಪೀಡಿತರಾಗಿದ್ದರು. ಜನರು ಹೊರಗೆ ಹೋಗ್ಲಿಕ್ಕೆ ಹೆದರ್ತಾ ಇದ್ರು. ಆದ್ರೆ ಈ ಪರಿಸ್ಥಿತಿಯನ್ನ ಸರಿ ಮಾಡಿದ್ದು ಯಾರು ಗೊತ್ತಾ? ಅರಸನಾಗಿರುವಂತ ಆಸಾರನ. ಹಲ್ಲೆಲೂಯಾ. ಅದಕ್ಕೆ ಆತನು ಮನುಷ್ಯರ ಮಧ್ಯದಲ್ಲೂ ದೇವರ ಮಧ್ಯದಲ್ಲೂ ಒಂದು ಸೇತುವೆಯನ್ನ ಉಂಟು ಮಾಡಿದ. ಆ ಸೇತುವೆ ಯಾವುದು ಗೊತ್ತಾ? ಅಸಹ್ಯಕರವಾಗಿರುವಂತ ಪ್ರತಿಮೆ. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ, ಪಾಸ್ಟ್ರೆ, ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಉಪವಾಸ ಮಾಡ್ತಾ ಇದ್ದೀನಿ, ಎಷ್ಟು ಮೊರೆ ಇಡ್ತಾ ಇದ್ದೀನಿ, ಯಾಕೋ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ, ಜಯ ಹೊಂದಿಕೊಳ್ತಾ ಇಲ್ಲ ಅಂತ ನೀವು ಹೇಳಿಕೊಳ್ಳುವುದಾದ್ರೆ, ಈ ಬೆಳಗಿನ ಜಾವದಲ್ಲಿ ಅರಸನಾಗಿರುವಂತಹ ಆಸನು ಮಾಡಿದಂತ ಕಾರ್ಯವನ್ನ ನೀವು ಮಾಡಬೇಕು. ನಾವು ಮಾಡಬೇಕು. ದೇವರಿಗೂ ನಮಗೂ ಮಧ್ಯದಲ್ಲಿ ಏನಾಗಿದೆ? ಒಂದು ದೊಡ್ಡ ಅಡ್ಡಿ ಬಂದಿದೆ, ಒಂದು ದೊಡ್ಡ ಹಳ್ಳ ಬಂದ್ಬಿಟ್ಟಿದೆ, ಆ ಸೇತುವೆ ಒಡೆದೋಗಿದೆ. ಒಂದು ವೇಳೆ ದೇವರಿಗೆ ಇಷ್ಟವಿಲ್ಲದ ಕಾರ್ಯ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡ್ತಾ ಇದೆ, ನಮ್ಮ ಜೀವನದಲ್ಲಿ ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ಅಸಹ್ಯಕರವಾಗಿರುವಂತಹ ಪ್ರತಿಮೆಗಳು ನಮ್ಮ ಜೀವಿತದಲ್ಲಿ ಇದೆಯಾ? ಒಂದ್ಸರಿ ಯೋಚನೆ ಮಾಡ್ರಿ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುತ್ತಾ ಇದೀವ? ನಿಜವಾಗಲೂ ದೇವರೇ ನನ್ನೊಟ್ಟಿಗೆ ವಾಸ ಮಾಡಿ ಎಂಬುದಾಗಿ ನಾವು ಕರೀತಾ ಇದೀವ? ಇಲ್ಲವಾ? ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನ ಹೃದಯದಲ್ಲಿ ದೇವರು ವಾಸ ಮಾಡಬೇಕಂದ್ರೆ ಆ ಮನುಷ್ಯನ ಹೃದಯ ಏನಾಗಿರ್ಬೇಕು? ಶುದ್ಧವಾಗಿ. ಹಲ್ಲೆಲೂಯಾ. ಒಬ್ಬ ಮನುಷ್ಯ ನಿರ್ಭಯವಾಗಿ ಹೊರಗಡೆ ಹೋಗಬೇಕಂದ್ರೆ ದೇವರು ಅವನೊಟ್ಟಿಗೆ ಇರಬೇಕು. ಹೌದಲ್ವಾ? ಅವರೊಟ್ಟಿಗೆ ದೇವರು ಇದ್ದಿದ್ದಕ್ಕಾಗಿ 10 ಲಕ್ಷ ಜನರನ್ನ ಏನ್ ಮಾಡಿದ್ರು? ಒಡೆದು ಸಂಹಾರ ಮಾಡಿ ಜಯವನ್ನ ಕೊಟ್ಟರು. ಇಸ್ರಾಯೇಲರಿಗೆ ಭಯಭೀತರಾಗಿದ್ದಂತ, ನಿರ್ಭಯವಾಗಿ ಓಡಾಡಲಿಕ್ಕೆ ಆಗದೇ ಇರುವಂತ ಇಸ್ರಾಯೇಲರ ಮಧ್ಯದಲ್ಲಿ ದೇವರಿಗೆ ಅಡ್ಡಿಪಡಿಸುವಂತದ್ದು ಯಾವುದಂತ ತಿಳ್ಕೊಂಡ ಅರಸನಾಗಿರುವಂತಹ ಆಸ. ಇವತ್ತು ನೀವು ಮತ್ತೆ ನಾವುಗಳು ದೇವರು ನಮ್ಮೊಟ್ಟಿಗೆ ವಾಸ ಮಾಡಲಿಕ್ಕೆ ತಡೆ ಏನಾಗಿದೆ? ನಮ್ಮ ಮಾತ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ನೋಟ, ನಮ್ಮ ಪರಿಶುದ್ಧತೆ. ನಾವು ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ನಮ್ಮ ಹೃದಯದೊಳಗೆ ಪಾಪ ಇಟ್ಕೊಂಡಿದೀವ, ವಾಕ್ಯಕ್ಕೆ ಅವಿಧೇಯರಾಗಿ ನಡೀತಾ ಇದೀವ, ದೇವರಿಗೆ ಇಷ್ಟವಿಲ್ಲದ ಪ್ರತಿಮೆಗಳು ನಮ್ಮಲ್ಲಿ ಇದೆಯಾ? ಪ್ರತಿಮೆ ಅಂದ್ರೆ ಏನು ಗೊತ್ತಾ? ಅವತ್ತು ಪ್ರತಿಮೆ ಅಸಹ್ಯಕರವಾಗಿರುವಂತಹ ಪ್ರತಿಮೆ, ಇವತ್ತು ಕೆಟ್ಟ ಬುದ್ಧಿ. ಇವತ್ತೇನಾಗಿದೆ? ಮನುಷ್ಯನ ಒಳಗೆ ಮನಸ್ಸಿನಲ್ಲಿ ಕೆಟ್ಟ ಬುದ್ಧಿ. ಈ ಅಸಹ್ಯಕರವಾಗಿರುವಂತಹ ಪ್ರತಿಮೆಗಳನ್ನ ನಾವು ತೆಗೆದುಹಾಕುವುದಾದರೆ, ನಾವು ನಿರ್ಮೂಲ ಮಾಡುವುದಾದರೆ, ದೇವರಿಗೂ ನಮಗೂ ಒಂದು ಒಳ್ಳೆಯ ಸೇತುವೆ, ಸಂಪರ್ಕದ ಸೇತುವೆ ಆಗ್ತದೆ. ಹಲ್ಲೆಲೂಯಾ. ಆವಾಗ ದೇವರು ನಮ್ಮೊಟ್ಟಿಗೆ ವಾಸ. ಅದರಲ್ಲಿ 12ನೇ ವಾಕ್ಯ ಹೋದ್ರೆ ಬ್ರದರ್, ಅದರಲ್ಲಿ 12ನೇ ವಾಕ್ಯ. ಇದಲ್ಲದೆ ಅವರು ನಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ನಮ್ಮ ಪಿತೃಗಳ ದೇವರಾದ ಯೆಹೋವನ ಭಕ್ತರಾಗಿರುವೆವು ಎಂದು ನಮ್ಮಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಭಕ್ತಿಯನ್ನು ಬಿಟ್ಟವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಹೆಂಗಸರಾಗಲಿ ಅವರೆಲ್ಲರನ್ನು ಕೊಲ್ಲುವೆವೆಂದು ಕೊಂಬುಗಳನ್ನು ರೂಪಿಸಿ ದೊಡ್ಡ ಆರ್ಭಟದೊಡನೆ ಯೆಹೋವನಿಗೆ ಪ್ರಮಾಣ ಮಾಡಿದರು. ಹಲ್ಲೆಲೂಯಾ. ಎರಡನೇದಾಗಿ ಏನ್ ಮಾಡ್ತಾ ಇದ್ದಾರೆ? ನಾವು ಇನ್ನು ಮುಂದೆ ಪೂರ್ಣ ಹೃದಯದಿಂದಲೂ ದೇವರು ನಮ್ಮೊಟ್ಟಿಗೆ ಇರಬೇಕಾದ್ರೆ ನೀವೇನ್ ಮಾಡ್ಬೇಕು? ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀವು ದೇವರನ್ನ ಏನ್ ಮಾಡ್ಬೇಕು? ಆರಾಧಿಸಬೇಕು. ಪ್ರಿಯ ದೇವಜನರೇ, ಆ ಕಾಲದಲ್ಲಿ ಭಕ್ತಿ ಇಲ್ಲದೆ ಇರುವ ಹಾಗೆ ಆ ದೇಶ ಏನಾಗಿತ್ತು? ಕೆಟ್ಟು ಹೋಗಿತ್ತು. ಅದಕ್ಕೆ ದೇವರು ಏನ್ ಮಾಡಿದ್ರು? ನೀವು ನಿಮ್ಮಲ್ಲಿ ಇರುವಂತಹ ಅಸಹ್ಯಕರವಾಗಿರುವ ಪ್ರತಿಮೆಗಳನ್ನ ತೆಗೆದುಹಾಕೋದು ಮಾತ್ರವಲ್ಲ, ನಿಮ್ಮ ಮನಸ್ಸು ನನ್ನಿಂದ ದೂರ ಆಗ್ಬಿಟ್ಟಿದೆ, ನಿಮ್ಮ ಮನಸ್ಸು ಅರ್ಧಂಬರ್ಧ ಆಗ್ಬಿಟ್ಟಿದೆ. ಇವತ್ತು ಮನುಷ್ಯರ ಮನಸ್ಸು ಹಂಗೆ. ಈಗ ಸಭೆಗೆ ಹೋಗ್ಬೇಕಂದ್ರೆ ಏನೋ ತಾನ ನಾವು ದೇವರನ್ನ ಹುಡುಕಬೇಕು, ದೇವರು ನಮ್ಮೊಟ್ಟಿಗೆ ವಾಸ ಮಾಡ್ಬೇಕಂದ್ರೆ ಅಯ್ಯೋ ನಾವು ಹೋಗಕ್ಕಾಗ್ತಾ ಇಲ್ಲ, ನಮಗೆ ಹುಷಾರಿಲ್ಲ, ನಾವು ಬಲಹೀನರಾಗಿದ್ದೇವೆ, ನಮಗೆ ವೆಹಿಕಲ್ಗಳು ಸಿಗ್ತಾ ಇಲ್ಲ ಎಂಬುದಾಗಿ ಪೂರ್ಣ ಮನಸ್ಸಿನಿಂದ ದೇವರನ್ನ ಆರಾಧಿಸಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಸೈತಾನನ ಅಡೆತಡೆಗಳ ತರ್ತಾನೆ, ಒಂಥರ ಬೇಸರವನ್ನ ಉಂಟು ಮಾಡ್ತಾ ಇದ್ದಾನೆ, ಒಂದು ರೀತಿಯಾಗಿ ಅಲಕ್ಷ್ಯವನ್ನ ಉಂಟು ಮಾಡ್ತಾ ಇದ್ದಾನೆ. ಹಾಗಾಗಿ ಪ್ರಿಯ ದೇವಜನರೇ, ಅವತ್ತು ಇಸ್ರಾಯೇಲರ ಮಧ್ಯದಲ್ಲಿ ಅರ್ಧಬರ್ಧ ಮನಸ್ಸಿತ್ತು, ಪೂರ್ಣ ಮನಸ್ಸಿರಲಿಲ್ಲ. ಅದಕ್ಕೆ ಒತ್ತಿ ಅರಸನಾಗಿರುವಂತಹ ಆಸನು ಪ್ರವಾದಿಯ ಮೂಲಕವಾಗಿ ಹೇಳಿಸ್ತಾ ಇದ್ದಾನೆ, ನೀವು ದೊಡ್ಡವರಿಂದ ಸಣ್ಣವರವರೆಗೂ ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಬಲದಿಂದಲೂ ನೀವೇನ್ ಮಾಡ್ಬೇಕು?
ದೇವರನ್ನ ಮಹಿಮೆ ಪಡಿಸಬೇಕು ಅಂತ ಹೇಳಿದ್ರೆ ಹಲ್ಲೆಲೂಯಾ. ಆಮೇಲೆ ಎರಡನೆಯ ಸಂಗತಿ ನಾವು ನೋಡ್ತೀವಿ, ಅಲ್ಲೇ ವಾಕ್ಯ ಓದಿದ ಹಾಗೆ ಎರಡನೇ ತೀರ್ಮಾನವನ್ನು ಒಂದು ಮಾಡ್ತಾರೆ. ಏನ್ ಮಾಡ್ತಾರೆ ಗೊತ್ತಾ? ದೊಡ್ಡವರಾಗಲಿ ಸಣ್ಣವರಾಗಲಿ ಹೆಂಗಸರಾಗಲಿ ಗಂಡಸರಾಗಲಿ ದೇವರಿಗೆ ಭಕ್ತಿಯಾಗಿ ಇಲ್ಲದಿದ್ದರೆ, ಚಂದ ಅರ್ಥ ಮಾಡ್ಕೊಂಡ್ರಿ, ಇದು ಸ್ವಲ್ಪ ನುಂಗಲಾರದಂತ ತುತ್ತು ಇದು. ದೇವರಿಗೆ ಭಕ್ತಿ ಉಳ್ಳವರಾಗಿ ಇಲ್ಲದಿದ್ದರೆ ಅವರೆಲ್ಲರೂ ಕೊಲ್ಲಲ್ಪಡಬೇಕಂತ ಒಂದು ಪ್ರಕಟಣೆಯನ್ನು ಹೊರಡಿಸಿದ. ಇದು ಒಂಥರ ಕೇಳಲಿಕ್ಕೆ ಏನಾಗುತ್ತೆ, ಬೇಸರ ಆಗತ್ತೆ. ಅಂದ್ರೆ ದೇವರಿಗೆ ಭಕ್ತಿವಂತರಾಗಿ ಇಲ್ಲದಿದ್ದರೆ ಅವ್ರೇನಾಗ್ಬೇಕಂತೆ, ಕೊಲ್ಲಲ್ಪಡಬೇಕು ಅಂತ ಒಂದು ತೀರ್ಮಾನವನ್ನ ಪ್ರಕಟಣೆಯನ್ನ ಹೊರಡಿಸಿದ. ಅವಾಗ ಅವರಿಗೆ ಬೇಸರ ಆಯ್ತು. ಆದ್ರೆ ಅವರು ಕೆಳಗಡೆ ವಾಕ್ಯ ಹೇಳ್ತದೆ, ನೀವು 13-15ನೇ ವಾಕ್ಯ ಹೋದ್ರೆ 13ನೇ ವಾಕ್ಯದಿಂದ, ಇಸ್ರಾಯೇಲ್ ದೇವರಾದ ಯೆಹೋವನ ಭಕ್ತಿಯನ್ನು ಬಿಟ್ಟವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಗಂಡಸರಾಗಲಿ ಹೆಂಗಸರಾಗಲಿ ಅವರೆಲ್ಲರನ್ನು ಕೊಲ್ಲುವೆವು ಎಂದು ತುತ್ತೂರಿ ಕೊಂಬುಗಳನ್ನು ಊದಿಸಿ ಪ್ರತಿಜ್ಞೆ ಮಾಡಿ ದೊಡ್ಡ ಆರ್ಭಟದೊಡನೆ ಯೆಹೋವನಿಗೆ ಎಲ್ಲರೂ ಸತ್ಯ ಮಾಡ್ತಿದ್ದಾರೆ. ಎಲ್ಲರೂ ಸತ್ಯ ಪ್ರಮಾಣ ಮಾಡ್ತಿದ್ದಾರೆ. ಈ ಪ್ರಮಾಣದ ನಿಮಿತ್ತವಾಗಿ ಯಹೂದ್ಯರೆಲ್ಲರಿಗೂ ಸಂತೋಷವಾಯಿತು. ಅವರು ಪೂರ್ಣ ಮನಸ್ಸಿನಿಂದ ಪ್ರಮಾಣ ಮಾಡಿ ತುಂಬಾ ಲವಲವಿಕೆಯಿಂದ ಯೆಹೋವನನ್ನ ವಹಿಸಿದ ಕಾರಣ ಅವರಿಗೆ ಪ್ರಸನ್ನನಾಗಿ, ಅವಾಗ ಅವ್ರಿಗೆ ಏನಾಗ್ತಾ ಇದ್ದಾರೆ, ದೇವರು ಪ್ರಸನ್ನನಾಗಿ ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು. ಎಲ್ಲಾ ಕಡೆಗಳಲ್ಲಿ ಏನು ಅನುಗ್ರಹಿಸಿದರಂತೆ? ಯಾವ ಪ್ರತಿಜ್ಞೆಯನ್ನ ಮಾಡಿದ್ರು? ನಾವು ಭಕ್ತಿಹೀನರಾಗಿದ್ದೀವಿ, ಇವತ್ತಿನಿಂದ ದೊಡ್ಡವರಾಗಲಿ ಸಣ್ಣವರಾಗಲಿ ಹೆಂಗಸರಾಗಲಿ ಗಂಡಸರಾಗಲಿ ದೇವರೇ ನಿನಗೆ ಭಕ್ತಿ ತೋರದಿದ್ದರೆ, ನಿನ್ನಲ್ಲಿ ಪ್ರಾರ್ಥನೆ ಮಾಡದಿದ್ದರೆ, ನೀನೇ ದೇವರೆಂಬುದಾಗಿ ನಿನಗೆ ಸಾಷ್ಟಾಂಗವಾಗಿ ಬೀಳದಿದ್ದರೆ ಕೊಲ್ಲಲ್ಪಡಬೇಕು ಎಂಬಂತ ಪ್ರಕಟಣೆ ಹೊರಡಿಸಿದ ಮೇಲೆ ಅದಕ್ಕೆಲ್ಲರೂ ಸಂತೋಷ ಪಟ್ಟು, ದೇವರೇ ನಾವು ಇನ್ನು ಮುಂದೆ ಹಾಗೆ ಮಾಡಲ್ಲ, ನಿನ್ನ ಮೇಲೆ ಭಯ ಭಕ್ತಿ ಉಳ್ಳವರಾಗಿ ಬದುಕ್ತೀವಿ ಅಂತ ಹೇಳಿದ ಕೂಡಲೇ ಆ ದೇಶದಲ್ಲಿ ಏನ್ ಬಂತು? ಸಮಾಧಾನ ಬಂತು. ಹಲ್ಲೆಲೂಯಾ. ಪ್ರಿಯ ದೇವಜನ, ದೇವರನ್ನ ಹುಡುಕುವಾಗ ಪ್ರತಿಜ್ಞೆ ಮಾಡುವಾಗ ಅವರಿಗೆ ದೇವರು ಸಿಕ್ಕಿದನು. ಹಲ್ಲೆಲೂಯಾ. ಹಾಗಾದ್ರೆ ನೀವು ಮತ್ತೆ ನಾವುಗಳು ದೇವರನ್ನ ನಾವು ಹೊಂದಿಕೊಳ್ಳುತ್ತಾ ಇಲ್ಲ ಅಂದ್ರೆ, ದೇವರನ್ನ ಹುಡುಕಿದ್ರು ಸಿಕ್ಕುತ್ತಾ ಇಲ್ಲ ಅಂದ್ರೆ, ನಮ್ಮೊಳಗೆ ದೇವರಿಗೆ ಒಂದು ಬಲವಾದ ಅರಿಕೆಯನ್ನ ಮಾಡಬೇಕು. ಆ ಅರಿಕೆ ಯಾವುದಂದ್ರೆ, ದೇವರೇ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ, ನನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಹಲ್ಲೆಲೂಯಾ. ಒಂದು ವೇಳೆ ನಾನು ಹಾಗೆ ಪ್ರೀತಿ ಮಾಡದಿದ್ದರೆ, ಒಂದು ವೇಳೆ ನಿನ್ನ ಮೇಲೆ ನಾನು ಭಕ್ತಿ ತೋರಿಸದೆ ನೀತಿವಂತನಾಗಿಲ್ಲದಿದ್ದರೆ, ನಾನು ಬಾಳೋದಕ್ಕಿಂತಲೂ ಸಾಯೋದೇ ಲೇಸು ಎಂಬುದಾಗಿ ತೀರ್ಮಾನ ಮಾಡಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವನ್ನ ನಂಬಿದ ಮೇಲೆ ನಿಮ್ಮ ಮಧ್ಯದಲ್ಲಿ ದೇವರು ಹುಡುಕಿದ್ರು ಸಿಗ್ತಾ ಇಲ್ವಾ? ನೀವು ತುಂಬಾ ದಿವಸ ಹುಡುಕ್ತಾ ಇದ್ದೀರಾ, ದೇವರು ನಿಮಗೆ ಸಿಗ್ತಾ ಇಲ್ವಾ? ಇವತ್ತೊಂದು ಪ್ರತಿಜ್ಞೆ ಮಾಡೋಣ. ಏನ್ ಗೊತ್ತಾ? ದೇವರೇ, ನಿನ್ನ ಮೇಲೆ ನಾವು ನಂಬಿಕೆ ಉಳ್ಳವರಾಗಿ ಭರವಸೆ ಉಳ್ಳವರಾಗಿ ನಾವು ಇಲ್ಲದಿದ್ದರೆ, ನಿನ್ನ ಮೇಲೆ ಭಕ್ತಿ ತೋರಿಸದಿದ್ದರೆ, ಭಕ್ತಿವಂತರಾಗಿ ನಾವು ಇಲ್ಲದಿದ್ದರೆ, ನಾವು ಇದ್ದರೂ ಸತ್ತ ಹಾಗೆ ಎಂಬುದಾಗಿ ಒಂದು ಪ್ರತಿಜ್ಞೆ ಮಾಡೋಣ. ಅವಾಗ ನಮಗೂ ದೇವರ ಮಧ್ಯದಲ್ಲಿ ಒಂದು ಸೇತುವೆ ಬರ್ತದೆ. ಆ ಸೇತುವೆ ಯಾವುದು ಗೊತ್ತಾ? ನಾವು ಹುಡುಕಿದರೆ ಆತನು ಸಿಕ್ಕುವನು. ಸಮಾಧಾನವನ್ನು ಹುಡುಕ್ತಾ ಇದ್ರು, ಹೌದಲ್ವಾ? ಅವ್ರು ನಿರ್ಭಯವಾಗಿ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೊರಗಡೆ ಭಯಾನಕವಾಗಿರುವಂತಹ ಸಂಗತಿಗಳು, ಬಹಳ ಕೆಟ್ಟ ಕ್ರೂರ ಮನುಷ್ಯರು, ವೈರಿಗಳವರನ್ನ ಏನ್ ಮಾಡ್ತಾ ಇದ್ರು? ತಾಕುತ್ತಾ ಇದ್ರು. ಯಾವಾಗ ದೊಡ್ಡವರಾಗಲಿ ಸಣ್ಣವರಾಗಲಿ ಹೆಂಗಸರಾಗಲಿ ಗಂಡಸರಾಗಲಿ ಯೆಹೋವನಿಗೆ ಭಕ್ತಿ ತೋರದಿದ್ದರೆ ಅವರು ಕೊಲ್ಲಲ್ಪಡಬೇಕೆಂಬುದಾಗಿ ಪ್ರಕಟಣೆಯನ್ನು ಹೊರಡಿಸಿದನೋ, ಅವಾಗ ಅದನ್ನೆಲ್ಲ ಒಪ್ಪಿಕೊಂಡು ಸಂತೋಷ ಪಟ್ಟ ಮೇಲೆ ಏನ್ ಸಿಕ್ತವರಿಗೆ? ಸಮಾಧಾನ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ವಾ? ಈ ಬೆಳಗಿನ ಜಾವದಲ್ಲಿ ಒಂದು ಅರಿಕೆ ಮಾಡೋಣ. ದೇವರೇ, ನಿನಗೆ ನಿನ್ನ ಮೇಲೆ ಎಸಪ್ಪ, ನಿನ್ನ ಮೇಲೆ ನಾನು ಭಕ್ತಿ ಇಲ್ಲದಿದ್ದರೆ ನಾನು ಬಾಳೋದಕ್ಕಿಂತ ಸಾಯೋದಲ್ಲಿ ಯೇಸು. ಹಾಗಾಗಿ ದೇವರೇ, ನನ್ನನ್ನು ಭಕ್ತಿವಂತನಾಗಿ ಮಾರ್ಪಡಿಸು. ನೀನೊಬ್ಬರೇ ನನ್ನನ್ನು ನಡೆಸುವಂತವನು, ನೀನೊಬ್ಬನೇ ನನ್ನನ್ನು ಆಧರಿಸುವಂತವನು, ನಿನ್ನಿಂದ ಮಾತ್ರ ನಾನು ಬದುಕುಳಿಲಿಕ್ಕೆ ಸಾಧ್ಯ ಎಂಬುದಾಗಿ ನೀವು ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಯೇಸುವಿನ ಮೇಲೆ ಭರವಸೆ ಇಡುವುದಾದರೆ ಖಂಡಿತ ಸಮಾಧಾನ ಇಲ್ಲದೆ ಇರುವಂತಹ ಪಟ್ಟಣಕ್ಕೆ ಸಮಾಧಾನ ಕೊಡ್ತಾರೆ.
ಹಲ್ಲೆಲೂಯಾ. ಸಮಾಧಾನ ಇಲ್ಲದೆ ಇರುವಂತಹ ಮನೆಗಳಿಗೆ ಸಮಾಧಾನ ಕೊಡ್ತಾರೆ. ಸಮಾಧಾನ ಇಲ್ಲದೆ ಇರುವಂತಹ ಕುಟುಂಬಗಳಿಗೆ ದೇವರು ಈ ಸಮಾಧಾನವನ್ನ ಕೊಡ್ತಾರೆ. ಸಮಾಧಾನ ಇಲ್ಲದೆ ಇರುವಂತಹ ಒಂದು ವೈಯಕ್ತಿಕ ವ್ಯಕ್ತಿಗಳಿಗೆ ಸಮಾಧಾನವನ್ನ ದೇವರು ಕೊಡಲು ಶಕ್ತನಾಗಿದ್ದಾನೆ. ದೇವರು ನಿಮಗೆ ದೊರಕುವನು. ಹಲ್ಲೆಲೂಯಾ. ದೇವರನ್ನ ನೀವು ಹುಡುಕಿವಿರಿ, ಆತನು ನಿಮಗೆ ದೊರಕುವನು. ಅಲ್ಲಿ ಏನ್ ಹೇಳಿದ್ರು? ದೇವರನ್ನ ನೀವು ಹುಡುಕಲಿಲ್ಲ, ಆತನು ಸಿಕ್ಕಲಿಲ್ಲ. ಇವತ್ತು ನೀವು ಸೇತುವೆಯನ್ನು ಕಟ್ಟುವುದಾದ್ರೆ, ಭಕ್ತಿಯನ್ನ ಪ್ರಕಟಪಡಿಸುವುದಾದ್ರೆ, ದೇವರು ಎರಡನೆಯ ಸೇತುವೆಯನ್ನ ಕಟ್ಟಿ ನಿಮ್ಮ ಜೊತೆಯಲ್ಲಿ ಸಿಕ್ಕುವಂತವನಾಗುತ್ತಾನೆ. ಹಲ್ಲೆಲೂಯಾ. ಮೂರನೇ ಸೇತುವೆ ಯಾವುದು ನೋಡ್ರಿ? ಮೂರನೇ ಸೇತುವೆಯನ್ನ ಕಟ್ಟುವಾಗ ಸ್ವಂತ ತಾಯಿಯನ್ನೇ ಅವನೇನ್ ಮಾಡ್ತಾ ಗೊತ್ತಾ? ರಾಜಮಾತೆಯ ಸಿಂಹಾಸನದಿಂದ ಇಳಿಸ್ಬಿಟ್ಟ. ನೀವು 15ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ. ಮೂರನೇ ಸೇತುವೆ, ಅದರಲ್ಲೇ 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 16ನೇ ವಾಕ್ಯವನ್ನ ಓದುವುದಾದರೆ, ಅವರೆಲ್ಲರನ್ನು 16ನೇ ವಾಕ್ಯ, ಅರಸನಾದ ಆಸನ ತಾಯಿ ಮಕ್ಕಳು ಅಸಹ್ಯ ದೇವತೆಯ ಅಸಹ್ಯ ಮೂರ್ತಿಯನ್ನ ಮಾಡಿಸಲು ಅವನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ತಳಿಸಿ ಇಸ್ರೋ ಹಳ್ಳದ ಬಳಿಯಲ್ಲಿ ಚೂರು ಚೂರು ಮಾಡಿ ಏನ್ ಮಾಡಿದನು? ಸುಡಿಸಲು. ಸಾಕು ಪ್ರಿಯ ದೇವ ಜನರೇ, ಮೂರನೇ ಸೇತುವೆ. ಇಲ್ಲಿ ದೇಶವನ್ನ ಸರಿ ಮಾಡ್ಲಿಕ್ಕೆ ಜನರಿಗೆ ಏನ್ ಮಾಡ್ತಿದ್ದಾರೆ? ಕರೆ ಕೊಡ್ತಿದ್ದಾರೆ. ದೇಶ ಜನರನ್ನ ಏನ್ ಮಾಡ್ತಿದ್ದಾರೆ? ಆಯ್ತಪ್ಪ, ನೀವ್ ಹೇಳಿದಾಗ ರಾಜನೇ, ನೀವ್ ಹೇಳಿದಾಗ ದೇವರಿಗೆ ನಾವು ಭಕ್ತಿವಂತರಾಗಿದ್ದೀವಿ, ಪಾಪ ಮಾಡೋದಿಲ್ಲ, ದೇವರಿಗೆ ಅಸಹ್ಯಕರವಾಗಿರುವಂತ ಪ್ರತಿಮೆಗಳನ್ನ ಇಟ್ಕೊಳ್ಳೋದಿಲ್ಲ, ನಾವು ಒಂದು ವೇಳೆ ಭಕ್ತಿ ತೋರದಿದ್ದರೆ ಸಾಯಲಿಕ್ಕೂ ನಾವೇನಾಗಿದ್ದೀವಿ? ಸಿದ್ಧರಾಗಿದ್ದೀವಿ. ಇವನ್ ಏನ್ ಮಾಡ್ತಿದ್ದಾನೆ? ಯಾಜಕರು, ಲೇವಿಯರು, ಪ್ರವಾದಿಗಳನ್ನ ಇಟ್ಟುಕೊಂಡು ದೇಶವನ್ನ ಶುದ್ಧೀಕರಿಸ್ತಾ ಇದ್ದಾನೆ. ದೇಶದ ಜನಕ್ಕೆ ಪ್ರಮೋಟ್ ಮಾಡ್ತಿದ್ದಾನೆ. ದೇಶದ ಜನಕ್ಕೆ ನಂಬಿಕೆಯನ್ನ ಬರ ಮಾಡ್ತಿದ್ದಾನೆ. ಆದ್ರೆ ಮನೆಯೊಳಗಿರುವಂತ ತಾಯಿ, ರಾಜಮಾತೆ ಅಂದ್ರೆ ಅರಸನ ತಾಯಿ, ಅರಸನಾಗಿದ್ದ ಆಸನ ತಾಯಿ ಗೊತ್ತಿಲ್ಲದೆ ಅಸಹ್ಯಕರವಾಗಿದ್ದ ಅಶುರದ ವಿಗ್ರಹವನ್ನ ಕಟ್ಟಿಸಿ ರೆಡಿ ಮಾಡಿ ಒಳಗಿಟ್ಕೊಂಡು ಜನರನ್ನ ಕೆಡಿಸ್ತಾ ಇದ್ದಾರೆ. ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಏನ್ ಮಾಡ್ದ ಗೊತ್ತಾ? ನೀನ್ ನನ್ನ ತಾಯೇ ಆಗಿದ್ರು, ನೀವು ನನ್ನ ತಾಯೇ ಆಗಿದ್ರು, ಜನರ ಭಕ್ತಿಗೆ ಕೇಡನ್ನ ಉಂಟು ಮಾಡುವಂತ, ಜನರ ಭಕ್ತಿಗೆ ಅಸಹ್ಯಕರವಾಗಿರುವಂತ ಕಾರ್ಯಗಳನ್ನ ದೇವರಿಂದ ದೂರ ಮಾಡುವಂತ ಯಾವುದೇ ಸಂಗತಿ ನನ್ನ ತಾಯಿ ಮಾಡಿದ್ರು ಕೂಡ ನಾನು ಏನ್ ಮಾಡೋದಿಲ್ಲ, ಅದನ್ನ ಒಪ್ಪೋದಿಲ್ಲ ಅಂತೇಳಿ ಆ ತಾಯಿ ಮಾಡಿದಂತ ಅಸುರ ದೇವತೆಯನ್ನ, ವಿಗ್ರಹವನ್ನ ತೆಗೆದುಕೊಂಡು ಹೋಗಿ ಹೊರಗಡೆ ಒಡೆದು ಚೂರು ಚೂರು ಮಾಡಿ ತಾಯನ್ನೇ ಗದ್ದಿಗೆಯಿಂದ ಹೊರಗೆ ತಂದು ಬಿಟ್ಟ. ಅಲ್ಲಿ ಗದ್ದಿಗೆ ಅಂದ್ರೆ ಗೊತ್ತಾ? ರಾಜ ಮಾತೆಯಾಗಿ ಅರಸನಾಗಿರುವಂತ ಆಸನನ ಪಕ್ಕದಲ್ಲಿ ಯಾರಿಗೆ ಸಿಂಹಾಸನ ಹಾಕಿದ್ರು ಹೇಳ್ರಿ? ತಾಯಿಗೆ ಸಿಂಹಾಸನ ಹಾಕಿದ್ರು. ರಾಜಮಾತೆ ಅವರು ನೋಡ್ರಿ, ತನ್ನ ದೇಶಕ್ಕೋಸ್ಕರ, ತನ್ನ ದೇವರಿಗೋಸ್ಕರ, ತನ್ನ ದೇಶದ ಪ್ರಜೆಗಳಿಗೋಸ್ಕರ, ತನ್ನ ದೇಶದ ಪ್ರಜೆಯ ಆ ಒಂದು ಅಭಿವೃದ್ಧಿಗೋಸ್ಕರ, ದೈವ ಭಕ್ತಿಗೋಸ್ಕರ ತನ್ನ ತಾಯಿ ತಪ್ಪು ಮಾಡಿದ್ರು ಅವರನ್ನ ಬಿಡದೆ ಅವರಿಗೆ ಶಿಕ್ಷೆಯನ್ನ ಕೊಟ್ಟು ಅವರಿಗೆ ಆ ಸ್ಥಾನವನ್ನ ತೆಗೆದು ಅವರು ಬೇರೆಯವರನ್ನ ಕೂರಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಂದ ಅರ್ಥ ಮಾಡ್ಕೊಳ್ರಿ. ಇವತ್ತು ನೀವು ಮತ್ತೆ ನಾವುಗಳು ಪರಲೋಕದ ದೇವರಿಗೆ ಆರಾಧನೆ ಮಾಡುವುದಕ್ಕಾಗಿ, ಆ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ತಾಯಿ, ನಿಮ್ಮ ತಂದೆ ದೇವರಿಗೆ ಮಹಿಮೆ ಪಡಿಸೋದಕ್ಕೆ ಅಡ್ಡಿಪಡಿಸಿದ್ರೆ ಯಾರ ಮಾತನ್ನು ಕೇಳದೆ ನಾವು ನೇರ ದೇವರ ಮಾತನ್ನ ಕೇಳಬೇಕಾಗುತ್ತೆ. ಯಾಕೆ ಗೊತ್ತಾ? ದೇವರು ಮೊದಲು ನಮಗೆ ಜೀವ ಶ್ವಾಸವನ್ನ ಕೊಟ್ಟಿದ್ದು ದೇವರು, ಆಮೇಲೆ ತಾಯಿಯನ್ನ ಕೊಟ್ರು, ಆಮೇಲೆ ತಂದೆಯನ್ನ ಕೊಟ್ರು, ಆಮೇಲೆ ಬಂಧು ಬಳಗದವ್ರನ್ನ ಕೊಟ್ರು, ಆಮೇಲೆ